ಯಾವುದೇ ವಸ್ತು ಕಳೆದು ಹೋಗಿರಲಿ ಅಥವಾ ನಮಗೆ ಯಾವುದೇ ಕಾರ್ಯಗಳಾಗಬೇಕಾಗಿದ್ರೂ ಈ ಕರಾವಳಿ ಭಾಗದ ಜನರಿಗೆ ನೆನಪಾಗೋದೆ ಮೊದಲನೇ ದೈವ ಅಂದರೆ ಕೊರಗಜ್ಜ. ಇಲ್ಲಿ ನಾವು ಕೊರಗಜ್ಜನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಯಾವುದೇ ಪ್ರಾರ್ಥನೆನ ಮಾಡಿದ್ರೂ ಹಾಗೂ ಯಾವುದೇ ವಿಷಯದ ಬಗ್ಗೆ ಇಲ್ಲಿ ನಾವು ಕೇಳ್ಕೊಂಡ್ರೂ ಆ ವಿಷಯಗಳಾಗಲಿ ಆ ವಸ್ತುಗಳಾಗಲಿ ಸರಾಗವಾಗಿ ನಮಗೆ ಸಿಗತ್ತೆ. ಅದೇ ರೀತಿಯಾಗಿ ಹರಕೆ ಅಂತ ಮಾಡಿಕೊಂಡಾಗ ಅದನ್ನು ತೀರ್ಸೋಕ್ಕೆ ಏನು ಜಾಸ್ತಿ ನಾವು ಖರ್ಚು ಮಾಡಬೇಕಾಗಿದ್ದಿಲ್ಲ. ಇಲ್ಲಿ ಚಕ್ಲಿ, ವಿಳೆದೆಲೆ ಅಡಿಕೆ ಮತ್ತು ಸಾರಾಯಿ ಅಥವಾ ಮದ್ಯ ಅಂತ ಏನು ಕರಿತೀವಿ ಅದನ್ನು ನಾವಿಲ್ಲಿ ಅರ್ಪಿಸಬೇಕಾಗತ್ತೆ. ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ನಾವು ಬಂದಾಗ ಮೊದಲು ನಾವು ರಕ್ತೇಶ್ವರಿ ತಾಯಿನ ದರ್ಶನ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸುತ್ತಮುತ್ತ 7 ಕೊರಗಜ್ಜನ ಕ್ಷೇತ್ರಗಳಿದ್ದು ಅದರ ಪ್ರತೀಕವಾಗಿ ಇಲ್ಲಿ ಈ ಮೂರ್ತಿಗಳನ್ನು ಮಾಡಿದ್ದಾರೆ. ಹಾಗೂ ಕೊರಗಜ್ಜ